ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಹಿತಿ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಿದ್ದರಾಮಯ್ಯ ಆಪ್ತ ಬೈರತಿ ಸುರೇಶ್ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆ ಒಳಗಡೆ ಏನಿದೆ, ಪತ್ನಿ ಮಕ್ಕಳ ಹೆಸರಲ್ಲಿ ಎಷ್ಟಿದೆ, ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕುತೂಹಲಕಾರಿಯಾಗಿರುವ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾರು ಈ ಬೈರತಿ ಸುರೇಶ್? ವೀಕ್ಷಕರೇ, ಬೈರತಿ ಸುರೇಶ್ ಮೂಲತಃ ಬೆಂಗಳೂರಿನ ಹೆಬ್ಬಾಳ ಸಮೀಪದ ಬೈರತಿ ಎಂಬ ಊರಿನವರು. ಇವರದ್ದು ಕುರುಬ ಸಮುದಾಯ. ಸಿದ್ದರಾಮಯ್ಯ ಕೂಡ ಇದೇ ಸಮುದಾಯದವರು. ಸೆಕೆಂಡ್ PUC ವರೆಗೂ ಶಿಕ್ಷಣ ಮುಗಿಸಿದ ಸುರೇಶ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕೈ ಹಾಕಿದರು. 2012ರಲ್ಲಿ MLC ಆಗಿ ವಿಧಾನ ಪರಿಷತ್ ಪ್ರವೇಶ ಮಾಡಿದರು. ನಂತರ 2018ರ ವಿಧಾನಸಭಾ ಚುನಾವಣೆ ವೇಳೆ ಹೆಬ್ಬಾಳ ಕ್ಷೇತ್ರದ MLA ಟಿಕೆಟ್ ಪಡೆದು ಚುನಾವಣೆಗೆ ನಿಂತರು. ಮೊದಲ ಎಲೆಕ್ಷನ್ನಲ್ಲಿ ಗೆದ್ದು MLA ಆದರು. ಬಳಿಕ 2023ರಲ್ಲೂ ಜಯಬೇರಿ ಬಾರಿಸಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾದರು. ಸಿದ್ದರಾಮಯ್ಯ ಪತ್ನಿಗೆ ಮೈಸೂರಿನಲ್ಲಿ ಸೈಟ್ ಹಂಚಿಕೆ ಮಾಡಿದ ಮೂಡಾ ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಇವರ ವ್ಯಾಪ್ತಿಗೆ ಬರುತ್ತೆ. ಇಂತಹ ಬೈರತಿ ಸುರೇಶ್ ಪತ್ನಿ ಹೆಸರು ಪದ್ಮಾವತಿ. ಇವರಿಗೆ ಸಂಜಯ್ ಸುರೇಶ್ ಮತ್ತು ಸ್ವಾತಿ ಸುರೇಶ್ ಎಂಬ ಮಕ್ಕಳಿದ್ದಾರೆ. ಐಷಾರಾಮಿ ಕಾರು, ಜೀಪ್, JCBಗಳು. ಬೈರತಿ ಸುರೇಶ್ ಕುಟುಂಬದ ಬಳಿ 3 ಬೆನ್ಸ್ ಕಾರು, 3 ಇನೋವಾ, 1 ಆಡಿ, 1 ಮಹೀಂದ್ರಾ ಜೀಪ್, 1 ಟೊಯೋಟಾ ಲ್ಯಾಂಡ್ ಕ್ರೂಸರ್, 1 I-20, 1 JCB ಮತ್ತು 1 ಟಾಟಾ ಯೋತಾ ಗೂಡ್ಸ್ ಗಾಡಿಗಳಿವೆ. ಇವುಗಳ ಒಟ್ಟು ಮೌಲ್ಯ 5.5 ಕೋಟಿ ರೂಪಾಯಿ. 4.5 kg ಚಿನ್ನ, 60 kgಯಷ್ಟು ಬೆಳ್ಳಿ. ಬೈರತಿ ಸುರೇಶ್ ಕುಟುಂಬದ ಬಳಿ ಬರೋಬ್ಬರಿ 4.5 kg ಬಂಗಾರವಿದೆ. ಇದರ ಮೌಲ್ಯ 2.5 ಕೋಟಿ ರೂಪಾಯಿ. ಇದಲ್ಲದೆ 60 kgಯಷ್ಟು ಬೆಳ್ಳಿ ವಸ್ತುಗಳು ಮತ್ತು ಆಭರಣಗಳನ್ನು ಹೊಂದಿದ್ದಾರೆ. ಇದರ ಮೌಲ್ಯ 46 ಲಕ್ಷ ರೂಪಾಯಿ. ಬರೋಬ್ಬರಿ 153 ಎಕರೆ ಕೃಷಿ ಜಮೀನು. ಬೈರತಿ ಸುರೇಶ್ ಕುಟುಂಬವು ಬೆಂಗಳೂರಿನಲ್ಲಿ 12 ಎಕರೆ ಮತ್ತು ಮಂಗಳೂರಿನಲ್ಲಿ 141 ಎಕರೆ ಸೇರಿ ಒಟ್ಟು 153 ಎಕರೆ ಕೃಷಿ ಜಮೀನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 37 ಕೋಟಿ. ಇದರಲ್ಲಿ ಯಾವ ಜಮೀನು ಕೂಡ ಅನುವಂಶಿಯಾಗಿ ಬಂದಿದ್ದಲ್ಲ, ಎಲ್ಲವನ್ನೂ ಕೂಡ ಖರೀದಿ ಮಾಡಿದ್ದು. ಬರೋಬ್ಬರಿ 216 ಕೋಟಿಯ ಸೈಟುಗಳು. ಬೈರತಿ ಸುರೇಶ್ ಕುಟುಂಬ ಬೆಂಗಳೂರಿನಲ್ಲಿ 18 ಕೃಷಿಯೇತರ ಸೈಟ್ಗಳನ್ನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 216 ಕೋಟಿ ರೂಪಾಯಿ. ಅಂದ ಹಾಗೆ 18 ಸೈಟುಗಳಲ್ಲಿ 15 ಸೈಟು ಹುಟ್ಟೂರಾದ ಬೆಂಗಳೂರಿನ ಬೈರತಿಯಲ್ಲಿದ್ದರೆ ಇನ್ನುಳಿದ 3 ಸೈಟು ಬೆಂಗಳೂರಿನ ಇನ್ನಿತರ ಕಡೆ ಇದೆ. 288 ಕೋಟಿಯ ವಾಣಿಜ್ಯ ಕಟ್ಟಡಗಳು. ಬೈರತಿ ಸುರೇಶ್ ಕುಟುಂಬವು ಬೆಂಗಳೂರಿನಲ್ಲಿ 10 ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 288 ಕೋಟಿ ರೂಪಾಯಿ. 10 ಕಟ್ಟಡಗಳ ಪೈಕಿ ಬೈರತಿಯಲ್ಲಿರೋ 75 ಕೋಟಿಯ ಒಂದು ಕಟ್ಟಡ, 55 ಕೋಟಿಯ ಮತ್ತೊಂದು ಕಟ್ಟಡ, 45 ಕೋಟಿಯ ಇನ್ನೊಂದು ಕಟ್ಟಡ. ಬೆಂಗಳೂರಿನ ಜಗಳಟ್ಟಿ ಗ್ರಾಮದಲ್ಲಿರೋ 35 ಕೋಟಿಯ ಕಟ್ಟಡ, HAL ಸೆಕೆಂಡ್ ಸ್ಟೇಜ್ನಲ್ಲಿರೋ 20 ಕೋಟಿಯ ಕಟ್ಟಡಗಳು ಸೇರಿವೆ. ಹುಟ್ಟೂರಲ್ಲಿ 36 ಕೋಟಿಯ ಅರಮನೆ. ಮಗಳ ಹೆಸರಲ್ಲಿದೆ 6 ಕೋಟಿಯ ವಿಲ್ಲಾ. ಬೈರತಿ ಸುರೇಶ್ ತಮ್ಮ ಹುಟ್ಟೂರಲ್ಲಿ ಬರೋಬ್ಬರಿ 36 ಕೋಟಿ ಬೆಲೆ ಬಾಳುವ ಮನೆಯನ್ನ ಹೊಂದಿದ್ದಾರೆ. ಮಗಳು ಸ್ವಾತಿ ಸುರೇಶ್ ಹೆಸರಲ್ಲಿ ದೇವನಹಳ್ಳಿಯ ಪ್ರೆಸ್ಟೀಜ್ ಗಾಲ್ಫ್ ಶೈ ರೆಸಾರ್ಟ್ನಲ್ಲಿ 6 ಕೋಟಿ ಮೌಲ್ಯದ ವಿಲ್ಲಾ ಇದೆ. ಎಲ್ಲ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಇವರ ಪತ್ನಿ ಎಷ್ಟು ಶ್ರೀಮಂತೆ ಗೊತ್ತಾ? ವೀಕ್ಷಕರೇ, ಬೈರತಿ ಸುರೇಶ್ ಕುಟುಂಬದ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ 648 ಕೋಟಿ ಆಗುತ್ತೆ. ಹೌದು, 648 ಕೋಟಿ. ಇದರ ಪೈಕಿ ಬೈರತಿ ಸುರೇಶ್ ಹೆಸರಲ್ಲಿ 618 ಕೋಟಿ ಆಸ್ತಿ ಇದೆ. ಪತ್ನಿ ಪದ್ಮಾವತಿ ಹೆಸರಲ್ಲಿ ಸುಮಾರು 20 ಕೋಟಿಯ ಆಸ್ತಿ ಇದೆ. ಮಕ್ಕಳ ಹೆಸರಲ್ಲಿ ಸುಮಾರು 10 ಕೋಟಿಯ ಆಸ್ತಿ ಇದೆ. ಅಂದ ಹಾಗೆ ಈಗ 648 ಕೋಟಿ ಆಸ್ತಿ ಹೊಂದಿರೋ ಬೈರತಿ ಸುರೇಶ್ ಕುಟುಂಬದ ಬಳಿ 2018ರಲ್ಲಿ ಇದ್ದಿದ್ದು 416 ಕೋಟಿ ಆಸ್ತಿ, 2012ರಲ್ಲಿ ಇದ್ದಿದ್ದು 116 ಕೋಟಿ ಆಸ್ತಿ. ಇದರರ್ಥ ಬರೀ 12 ವರ್ಷದಲ್ಲಿ ಬೈರತಿ ಸುರೇಶ್ ಆಸ್ತಿ ಬರೋಬ್ಬರಿ 532 ಕೋಟಿ ಏರಿಕೆ ಕಂಡಿದೆ ಅನ್ನೋದು ಗಮನಾರ್ಹ. ಆಗರ್ಭ ಶ್ರೀಮಂತನಾದರೂ ಸಾಲ ತಪ್ಪಿಲ್ಲ. 648 ಕೋಟಿ ಆಸ್ತಿ ಹೊಂದಿರೋ ಬೈರತಿ ಸುರೇಶ್ ಕುಟುಂಬ 114 ಕೋಟಿಯಷ್ಟು ಸಾಲವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಇದರಲ್ಲಿ ಬ್ಯಾಂಕ್ಗಳಿಂದ ಪಡೆದ 78 ಕೋಟಿ ಸಾಲ, ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಂದ ಪಡೆದುಕೊಂಡ 10 ಕೋಟಿ ಸಾಲ ಸೇರಿದೆ. ತಿಂಗಳ ಆದಾಯ ಎಷ್ಟು? ದಿನದ ಆದಾಯ ಎಷ್ಟು? ಬೈರತಿ ಸುರೇಶ್ ವಾರ್ಷಿಕ ಆದಾಯ 76.5 ಲಕ್ಷ ರೂಪಾಯಿ. ಅಂದರೆ ತಿಂಗಳಿಗೆ 6.37 ಲಕ್ಷ ರೂಪಾಯಿ ಆಗುತ್ತೆ. ದಿನಕ್ಕೆ 21,000 ಆಗುತ್ತೆ. ಅಂದ ಹಾಗೆ 2018 ಮತ್ತು 19ರಲ್ಲಿ ಇವರ ಒಂದು ದಿನದ ಆದಾಯ ಬರೋಬ್ಬರಿ 88,000 ಇತ್ತು ಅಂದರೆ ನೀವು ನಂಬಲೇಬೇಕು. ಸೊ ವೀಕ್ಷಕರೇ, ಇದಿಷ್ಟು ಬೈರತಿ ಸುರೇಶ್ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆ ಒಳಗಡೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.